ಕೇಂದ್ರ ಸಚಿವ ಎಚ್.ಡಿ. ಕುಮಾರಸ್ವಾಮಿ ಹಾಗೆ ಡಿಸಿಎಂ ಡಿಕೆ ಶಿವಕುಮಾರ್ ನಡುವೆ ಖಾತಾ ಸಮರ ಕಂಟಿನ್ಯೂ ಆಗಿದೆ. ಬಿ ಖಾತಾ ಎ ಖಾತಾ ಹೆಸರಿನಲ್ಲಿ ಲೂಟಿ ಮಾಡಲಾಗ್ತಾ ಇದೆ ಅಂತ ಹೇಳಿ ಎಚ್.ಡಿ. ಕುಮಾರಸ್ವಾಮಿ ನಿನ್ನೆ ಆರೋಪವನ್ನ ಮಾಡಿದ್ರು. ಬಿ ಖಾತಾದಿಂದ ಎ ಖಾತಾ ವರ್ಗಾವಣೆಗೆ ಹೆಚ್ಚುವರಿ ಹಣವನ್ನ ಇವರು ವಸೂಲಿ ಮಾಡ್ತಿದ್ದಾರೆ ಅಂತ ಹೇಳಿ ಆರೋಪಿಸಿದ್ರು. ಈಗ ಆ ಕುಮಾರಸ್ವಾಮಿ ನೋಡಿ ಖಾಲಿ ಟ್ರಂಕ್ ಅಂತ ಹೇಳಿ ಡಿಸಿಎಂ ಡಿಕೆ ಶಿವಕುಮಾರ್ ವ್ಯಂಗ್ಯವಾಡಿದ್ದಾರೆ. ಬಿಜೆಪಿ ಬಿ ಖಾತಾ ಮಾಡಿದ್ದು ಜನರಿಗೆ ಸಾಕಷ್ಟು ಅನಾನುಕೂಲ ಆಗಿದೆ. ಬಿ ಖಾತಾ ಎ ಖಾತಾಗೆ ಪರಿವರ್ತನೆ ಮಾಡೋದು 6ನೇ ಗ್ಯಾರಂಟಿ. ಬಿ ಖಾತಾ ಎ ಖಾತಾ ಮಾಡೋಕೆ ನಾವು ಕೇಳಿದ್ದು ಬರೀ 500 ರೂಪಾಯಿ ಫೀಸು ಅಂತ ಹೇಳಿ ಎಚ್ಡಿಕೆ ಹೇಳಿಕೆಗೆ ಬೆಂಗಳೂರು ನಡಿಗೆ ಕಾರ್ಯಕ್ರಮದಲ್ಲಿ ಡಿಸಿಎಂ ಡಿಕೆ ಶಿವಕುಮಾರ್ ತಿರುಗೇಟನ್ನ ನೀಡಿದ್ದಾರೆ. ಹಗಲು ದರೋಡೆ ಮಾಡ್ತೀರಿ, ಇದನ್ನ ನಾನು ಕೇಳಲಿಕ್ಕೆ ಬಯಸ್ತೀನಿ ಸರ್ಕಾರಕ್ಕೆ. ಪಾಪ ಅಸೂಯಾಗಿ ನಾವು ಮಾತಾಡ್ತೀವಂತ, ಮಾತಾಡಲಿ ಸಂತೋಷವಾಗಿರಲಿ ಮಾತಾಡ್ಕೊಂಡು ಅಂತ ಹೇಳ್ತಾರೆ. ಅಸೂಯಾಗಿ ಮಾತಾಡ್ತೀವಂತ ನಾವು ಇಲ್ಲಿ ಇದೆಲ್ಲ ಹೇಳ್ಕೊಂಡು ಈ ಮೇಲ್ಕ್ ಬಿ ಖಾತಾ ನೀಡೋದನ್ನು ಗ್ರೇಟರ್ ಬೆಂಗಳೂರು ಆಡಳಿತ ಕಾಯ್ದೆ 224 ನಿಷೇಧಿಸ್ತದೆ ಅಂತ ಹೇಳ್ಕೊಂಡು ಈ ಬೇರ್ಕೊಂಡ ವಿಷಯಗಳನ್ನು ಸಮಗ್ರ ಪರಿಶೀಲಿಸಲಿಕ್ಕೆ ಒಂದು ಸಮಿತಿ ಬೇರೆ. ಈ ಸಮಿತಿಯ ಸುದೀರ್ಘವಾಗಿ ಪರಿಶೀಲಿಸಿ ಕರ್ನಾಟಕ ಮಹಾನಗರ ಪಾಲಿಕೆ ಕಾಯ್ದೆ 76ಕ್ಕೆ ತಿದ್ದುಪಡಿ ಮಾಡಿ ಸೆಕ್ಷನ್ 108A ಪ್ರಕಾರ ಬಿ ಖಾತೆ ನೀಡತಕ್ಕಂಥದ್ದಕ್ಕೆ ಬಿಬಿಎಂಪಿಲಿ ಅನಧಿಕೃತ ಆಸ್ತಿಗಳಿಗೆ ಜಾರಿಗೆ ಬಂದಿರೋದನ್ನು ತಿಳಿಸಲಾಗಿದೆ. ಇಲ್ಲಿ ಬಿ ಖಾತಾ ಎ ಖಾತಾ ಅನ್ನೋದಿಲ್ಲ, ಎಲ್ಲೂ ಇಲ್ಲ. ಅದು ಇವರು ಸೃಷ್ಟಿ ಮಾಡ್ಕೊಂಡು ಅದೇನೋ ಆಮೇಲೆ ಸ್ವತ್ತು ಮಾಡ್ತಾರಂತೆ. ಅದೇಂಥದ್ದು ಓಸಿದು ಬೇರೆ. ಇವತ್ತು ಯಾವುದೋ ಪತ್ರಿಕೆಯಲ್ಲಿ ನೋಡಿದೆ ನಾನು, OCCC. ಅದರಿಂದ ಭಾಳ ಜನಕ್ಕೆ ಅನುಕೂಲ ಆಗ್ಬಿಡ್ತದೆ. ಈಗ ಪತ್ರಿಕೆಯಲ್ಲಿ ಇವತ್ತು ಬರೆದವ್ರೆ, ನಿಮ್ಮ ಅಧಿಕಾರಿಗಳೇ ಬೆಸ್ಕಾಂ ಅಧಿಕಾರಿಗಳೇ ಹೇಳ್ತಾರೆ ಇದು ಏನೂ ಉಪಯೋಗ ಇಲ್ಲ ಅಂತ ಹೇಳಿ. ಬೆಸ್ಕಾಂ ವ್ಯಾಪ್ತಿಯಲ್ಲಿ 4.5 ಲಕ್ಷ ಅರ್ಜಿಗಳು, ಬೆಸ್ಕಾಂ ವ್ಯಾಪ್ತಿಯಲ್ಲಿ ಏಪ್ರಿಲ್ 4ರಿಂದ ವಿದ್ಯುತ್ ಸಂಪರ್ಕಕ್ಕೆ 4.5 ಲಕ್ಷ ಅರ್ಜಿಗಳು ಸಲ್ಲಿಕೆಯಾಗಿವೆ. ಇದರಲ್ಲಿ 1200 ಅಡಿಯಲ್ಲಿ ಮನೆ ನಿರ್ಮಾಣ ಮಾಡಿದವರಿಗೆ ಅನುಕೂಲವಾಗಲಿದೆ. ಷರತ್ತು ಉಲ್ಲಂಘನೆ ಆಗಿದ್ದರೆ ಮತ್ತೆ CC ಮತ್ತು OC ಪ್ರಮಾಣ ಪತ್ರಕ್ಕಾಗಿ ಕಾಯುವ ಪರಿಸ್ಥಿತಿ ಬರಲಿದೆ. ಇಲ್ಲಿ 80% ಜನಕ್ಕೆ OC ವಿನಾಯಿತಿ ಲಾಭ ಅಂತ ಹೇಳ್ತಾರೆ. ಬಟ್ ಇದರಿಂದ ವಸತಿ ಕಟ್ಟಡ ಅನಾನುಕೂಲವೇ ಇದೆ. ತುಂಬಾ ಜನ ವೇಟಿಂಗ್ ಇರ್ತಾರೆ, ತುಂಬಾ ವರ್ಷದಿಂದ ಇದು ವೇಟಿಂಗ್ ಇರ್ತದೆ. ಬಿ ಖಾತಾ ನಿಮ್ಮ ಆಸ್ತಿಗಳು ಒಂದು ದಾಖಲೆ. ನಮ್ಮ ಗೌರ್ಮೆಂಟ್ 6ನೇ ಕಾಯ್ದೆ ಗ್ಯಾರಂಟಿನ ಖಾತಾ ಎಲ್ಲರ ಆಸ್ತಿಗಳನ್ನ ಕರೆಕ್ಟಾಗಿ ಮಾಡ್ಕೊಟ್ಬಿಡೋದಕ್ಕೆ ನಾವು ಕೇಳ್ತಾ ಇರೋದು 500 ರೂಪಾಯಿ ಫೀಸ್ ಕಟ್ಟಿ ಅಂತ ಕೇಳ್ತಾ ಇದ್ದೀವಿ. 5% ಗೈಡೆನ್ಸ್ ವ್ಯಾಲ್ಯೂ ಏನು ಕೇಳಬೇಕಾಗಿತ್ತು ನಾವು. ಥ್ಯಾಂಕ್ ಯು. ನಿಮ್ಮಂತ ಎಜುಕೇಟೆಡ್ ಅದ್ರ ಬಗ್ಗೆ ಹೋಗ್ತಾ ಇದ್ದೀರಲ್ಲ. ಬೆಂಗಳೂರು ನಡಿಗೆ ಕಾರ್ಯಕ್ರಮ ಇವತ್ತು ಕಬ್ಬನ್ ಪಾರ್ಕ್ನಲ್ಲಿ ಡಿಸಿಎಂ ಡಿಕೆ ಶಿವಕುಮಾರ್ ಅವರು ವಾಕ್ ಮಾಡ್ತಾ ಇದ್ದಂತಹ ಟೈಮ್ನಲ್ಲಿ, ಜನರ ಅಹವಾಲು ಕೇಳ್ತಾ ಇದ್ದಂತಹ ಟೈಮ್ನಲ್ಲಿ ಯಾರೋ ಒಬ್ರು ಸಾರ್ವಜನಿಕರು ಬಂದು ಒಳ್ಳೆ ಕೆಲಸ ಮಾಡಿದ್ರಿ ಸರ್ ಅಂತ ಹೇಳಿ ಬಿ ಖಾತಾ ಎ ಖಾತಾ ವರ್ಗಾವಣೆಗೆ ಸಂಬಂಧಪಟ್ಟ ಹಾಗೆ ಅವರಿಗೆ ಥ್ಯಾಂಕ್ ಯು ಹೇಳಿದಂತಹ ಟೈಮ್ನಲ್ಲಿ ಡಿಸಿಎಂ ಡಿಕೆ ಶಿವಕುಮಾರ್ ಅವರು ಬಹಳ ಖುಷಿ ಆಗ್ಬಿಟ್ರು. ಯಾಕಂದ್ರೆ ನಿನ್ನೆಯಷ್ಟೇ ಎಚ್.ಡಿ. ಕುಮಾರಸ್ವಾಮಿ ಕೇಂದ್ರ ಸಚಿವರು ಒಂದು ಆರೋಪ ಮಾಡಿದ್ದಾರೆ. ಬಿ ಖಾತಾ ಎ ಖಾತಾ ಹೆಸರಿನಲ್ಲಿ ಸರ್ಕಾರ ತನ್ನ ಬರಿದಾಗಿರುವಂತಹ ಬೊಕ್ಕಸವನ್ನ ತುಂಬಿಸೋದಕ್ಕೆ ಹೊರಟಿದೆ. 5% ಎಕ್ಸ್ಟ್ರಾ ಹಣ ಕೇಳ್ತಿದ್ದಾರೆ. ಇವರು ಹಣ ಕಟ್ಟಬೇಕು ಅಂತ ಹೇಳಿ ಜನರಿಗೆ ಕಂಪಲ್ಷನ್ ಹಾಕ್ತಿದ್ದಾರೆ ಬಿ ಖಾತಾದಿಂದ ಎ ಖಾತಾಗೆ ವರ್ಗಾವಣೆ ಮಾಡೋಕೆ. ಆ ಮೂಲಕ ಜನರಿಂದ ಹಣ ವಸೂಲಿ ಮಾಡಲಾಗ್ತಾ ಇದೆ ಅಂತ ಹೇಳಿ ಕೇಂದ್ರ ಸಚಿವ ಎಚ್.ಡಿ. ಕುಮಾರಸ್ವಾಮಿ ಆರೋಪವನ್ನ ಮಾಡಿದ್ರು ಸರ್ಕಾರದ ವಿರುದ್ಧ, ಡಿಕೆ ಶಿವಕುಮಾರ್ ಅವರ ವಿರುದ್ಧ. ಅದಕ್ಕೆ ಪ್ರತಿಕ್ರಿಯೆಯನ್ನ ಕೊಟ್ಟಿದ್ದಾರೆ. ಆ ಸಾರ್ವಜನಿಕರು ಯಾರು ಥ್ಯಾಂಕ್ ಯು ಹೇಳಿದ್ರು ಅವ್ರ ಜೊತೆ ಮಾತನಾಡುವಂತಹ ಟೈಮ್ನಲ್ಲಿ ಕುಮಾರಸ್ವಾಮಿ ಅವರು ಏನೇನೋ ಆರೋಪ ಮಾಡ್ತಿದ್ದಾರೆ. 5% ಎಕ್ಸ್ಟ್ರಾ ಹಣ ಕಟ್ಟಿ ಅಂತ ನಾವು ಹೇಳಿದೀವಂತೆ. ನಾವು ಕೇಳಿರೋದು ಬರೇ 500 ರೂಪಾಯಿ ಫೀಸ್ ಮಾತ್ರ, ನಾವು ಹೆಚ್ಚಿಗೆ ಏನು ಕೇಳಿಲ್ಲ. ನಿಮ್ಮಂತಹ ಎಜುಕೇಟೆಡ್ಗಳು ಇರಬೇಕು ಅಂತ ಹೇಳಿ ಯಾರು ಬಂದು ಥ್ಯಾಂಕ್ ಯು ಹೇಳಿದ್ರು, ತಮ್ಮ ಯೋಜನೆಯನ್ನ ಸರಿಯಾಗಿ ಅರ್ಥ ಮಾಡ್ಕೊಂಡಿದ್ದೀರಿ ನೀವು ಅಂತ ಹೇಳಿ ಡಿಸಿಎಂ ಡಿಕೆ ಶಿವಕುಮಾರ್ ಅವರು ಅವರಿಗೆ ಧನ್ಯವಾದವನ್ನ ತಿಳಿಸಿದ್ದನ್ನ ಗಮನಿಸಿದ್ರಿ. ಬಿ ಖಾತಾ ಬಗ್ಗೆ ಟೀಕೆ ಅಷ್ಟೇ, ಅದು ಸೊಲ್ಯೂಷನ್ ಅಲ್ಲ. ನಾವೆಲ್ಲ ಎಕ್ಸಾಮಿನ್ ಮಾಡಿದೀವಿ. ಈಗ ಬಿ ಖಾತಾ ಯಾರು ಮಾಡು ಅಂತ ಹೇಳಿದವರು? ಬಿಜೆಪಿ ಗವರ್ಮೆಂಟ್ ಅಲ್ಲಿ ಬಿ ಖಾತಾ ಮಾಡಿದ್ದು. ಈಗ ಅವರ ದಾಖಲೆಗಳು ತಗೋಬಿಟ್ಟಿದ್ದಾರೆ, ರೆವಿನ್ಯೂ ಸೈಟ್ ತಗೋಬಿಟ್ಟಿದ್ದಾರೆ.
ಕನ್ವರ್ಷನ್ ಆದ್ಮೇಲೆ ತಗೊಂಡಿದ್ದಾರೆ, ಬೆಟರ್ಮೆಂಟ್ ಫೀಸ್ ಕಟ್ಟಿಲ್ಲ, ಅವ್ರಿಗೆ ಯಾರಿಗೂ ಸಾಲ ಕೊಡ್ತಾ ಇಲ್ಲ. ಅದಕ್ಕೇನ್ ಮಾಡಬೇಕು? ಬಿಲ್ಡಿಂಗ್ ಹೊಡೆದಾಕ್ಬಿಡ್ಲಾ? ಬಿಲ್ಡಿಂಗ್ ಹೊಡೆದಾಕ್ತಾರ. ನೀವೇ ನಿಮ್ಗೆ ದುಡ್ಡಿಲ್ಲ ಪಾಪ ಬಡವರು, ನೀವೇ ಒಂದು 30-40 ತಗೊಬಿಟ್ಟಿದ್ದೀರಿ, 60-40 ತಗೊಬಿಟ್ಟಿದ್ದೀರಿ. ಹಳ್ಳಿಗಳಲ್ಲಿ ಪಕ್ಕ ಇರ್ತದೆ. ಸೊ ಈ ಹಳ್ಳಿ ಎಲ್ಲ ಮರ್ಜ್ ಆಗಿದೆ ಬೆಂಗಳೂರು ಸಿಟಿ ಒಳಗಡೆ. ಇಂಥವೆಲ್ಲ ಬೇಕಾದ ಸಮಸ್ಯೆ ಇದೆ. ಸೊ ಅದನ್ನ ಆದಷ್ಟು ನಾವು ಅವ್ರಿಗೆ ಇದು ಇಸ್ ನಾಟ್ ಲೈಕ್ ರೆಗ್ಯುಲೈಸೇಷನ್, ಅವ್ರ ಆಸ್ತಿನ ಗಟ್ಟಿ ಮಾಡೋಂಥ ವ್ಯವಸ್ಥೆನ ನಾವು ಮಾಡ್ತಾ ಇದ್ದೀವಿ. ಕುಮಾರಸ್ವಾಮಿ ಅವರು ನಾವು ಬಂದ್ರೆ ಖಾತಾದ್ದೇನಿದೆ ಅದನ್ನ ಅಮೌಂಟ್ ಅನ್ನ ಕಡಿಮೆ ಮಾಡ್ತೀವಿ, ಈ ಸರ್ಕಾರ ಲೂಟಿ ಮಾಡ್ತಾ ಇದೆ, ಅದಕ್ಕೆ ಆಯ್ತು, ನಾನು ಲೂಟಿ ಮಾಡಿದ್ರೆಲ್ಲ ಬಂದು ನಮ್ಮ ಜೋಬಲ್ಲಿ ಇರೋದೆಲ್ಲ ಎತ್ಕೊಂಡು ಹೋಗಿ ಅವರು. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.